ಎಲ್ಲರಿಗೂ ನಮಸ್ತೆ. ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ವ್ಲಾಗ್ ಇದು ವಿಷಯ, ನಾವು ಒನ್ ಡೇ ಪಿಕ್ನಿಕ್ ಹೋಗಿದ್ವಿ. ಕುಂದಾಪುರದಿಂದ ಸುಮಾರು ದೂರ, ಸಿದ್ದಾಪುರದ ಹತ್ತಿರ ಆಗುತ್ತೆ. ಕಮಲಶಿಲೆ ಅಂತ ಹೇಳುವ ಒಂದು ದೇವಸ್ಥಾನ ತುಂಬ ಸುಂದರವಾಗಿತ್ತು. ಹಾಗೆ ವರ್ಷದ ಕೊನೆ ಕೂಡ 2023ರ ಕೊನೆಯ ದಿವಸ ಸಂಡೇ ನಾವು ಈ ಪಿಕ್ನಿಕ್ಕನ್ನು ಏರ್ಪಡಿಸಿದ್ದೆವು. ತುಂಬ ಖುಷಿಪಟ್ಟೆವು. ಇದು ನಮ್ಮ ಟೀಮ್ ಉಪಾಸನಾ ಕೀ ಜೈ, ಉಪಾಸನಾ ಕೀ ಜೈ. ಅಂದರೆ ಈ ನಮ್ಮ ಉಪಾಸನದ ಉದ್ದೇಶ ಅಂತ ಹೇಳಿದರೆ ಒಂದೇ ಉದ್ದೇಶ, ಮೇಯ್ನ್ ಉದ್ದೇಶ, ನಾವೆಲ್ಲರೂ ಖುಷಿಯಾಗಿ ಇರುವಂಥದ್ದು, ಸಂತೋಷದಿಂದ ಇರುವಂಥದ್ದು, ನಗುತ್ತಾ ಇರುವಂಥದ್ದು. ಹಾಗಾಗಿ ನಾವು ಈ ಡ್ಯಾನ್ಸ್ ಕ್ಲಾಸಿಗೆ ಹೋದ್ರೇನು ಅಲ್ಲಿ ಕೂಡ ಖುಷಿಯಾಗಿ ಇರ್ತೇವೆ. ಹಾಗೆಯೇ ಅವರು ಏರ್ಪಡಿಸಿರುವಂತಹ ಈ ಪಿಕ್ನಿಕ್ ಇದು ಕೂಡ ತುಂಬಾ ಗಮ್ಮತ್ತಾಗಿದೆ. ತುಂಬಾ ಎಂಜಾಯ್ ಮಾಡಿದ್ವಿ. ಹಾಡು ಹೇಳ್ತಾ, ಡ್ಯಾನ್ಸ್ ಮಾಡ್ತಾ, ನಗಾಡಿಕೊಂಡು, ತಮಾಷೆ ಮಾಡಿಕೊಂಡು ತುಂಬಾ ಗಮ್ಮತ್ತು ಮಾಡಿದ್ವಿ. ಅದರ ಜೊತೆಗೆ ಟೆಂಪಲ್ ವಿಸಿಟ್ ಕೂಡ ಆಯಿತು. ನಾವು ಒಂದೇ ಟೆಂಪಲ್ ಅಲ್ಲ, ಕಮಲಶಿಲೆ ಅಲ್ಲದೆ ಬೇರೆ ನೀಲಾವರ ಟೆಂಪಲ್ ಅದನ್ನು ಕೂಡ ವಿಸಿಟ್ ಮಾಡಿದ್ವಿ. ಅಲ್ಲಿಂದ ಅಲ್ಲೇ ಹತ್ತಿರ ಕೆಲವು ನದಿ, ಹೊಳೆ ಅವುಗಳನ್ನೆಲ್ಲ ನೋಡಿ ಪ್ರಕೃತಿಯ ಒಂದು ಸೌಂದರ್ಯವನ್ನು ನೋಡಿ ಖುಷಿಪಟ್ಟೆವು. ಹಾಗೆಯೇ ಹೋಟೆಲ್ಲೆಲ್ಲ ಹೋದೆವು. ನಾವು ಬೆಳಿಗ್ಗೆ 7 ಗಂಟೆಗೆ ಹೊರಟಿದ್ದೇವೆ. 7 ಗಂಟೆಗೆ ಹೊರಟು ಆಮೇಲೆ ಒಂದು 9 ಗಂಟೆ ಅಷ್ಟೊತ್ತಿಗೆ ಮಂದಾರ ಅಂತ ಹೇಳುವ ಹೋಟೆಲಲ್ಲಿ ನಾವು ತಿಂಡಿ ಮುಗಿಸ್ಕೊಂಡು ಆಮೇಲೆ ನೀಲಾವರ ಟೆಂಪಲ್ಗೆ ಬಂದೆವು. ಅಲ್ಲಿಂದ ಮತ್ತೆ ಮಂದಾರ್ತಿ ಅಂತ ಹೇಳುವ ಮತ್ತೊಂದು ದೇವಸ್ಥಾನ. ಎಲ್ಲ ಕೂಡ ದೇವಿಯರ ದೇವಸ್ಥಾನ. ಇದು ತುಂಬಾ ಸುಂದರವಾಗಿತ್ತು. ಅಲ್ಲಿ ಮಂದಾರ್ತಿ ದೇವಸ್ಥಾನದಲ್ಲಿ ಈಗ ನೋಡಿ, ಇದರಲ್ಲಿ ನಾನು ತೋರಿಸ್ತಾ ಇದ್ದೇನೆ, ಇದು ಹೋಟೆಲ್ ಮಂದಾರ. ಇಲ್ಲಿ ನಾವು ತಿಂಡಿ ತಿಂದೆವು. ಕೆಲವರು ಮಸಾಲೆ ದೋಸೆ, ಇಡ್ಲಿ, ರವಾ ದೋಸೆ, ಹಾಗೆಯೇ ಬೇರೆ ಒಬ್ಬೊಬ್ಬರು ಒಂದೊಂದು ತಗೊಂಡ್ರು. ಹೋಟೆಲಲ್ಲಿ ನಾವು ಅನೇಕ ಸೆಲ್ಫಿಗಳನ್ನು ತಗೊಂಡು ವಿಡಿಯೋನ ಮಾಡಿ ಗಮ್ಮತ್ತು ಮಾಡಿದೆವು. ತುಂಬಾ ಖುಷಿಯಾಗಿತ್ತು. ಹೋಟೆಲಲ್ಲಿ ನಮಗೆ ಸರ್ವಿಸ್ ಕೂಡ ಸ್ವಲ್ಪ ಲೇಟ್ ಮಾಡಿದರು. ಸ್ವಲ್ಪ ಲೇಟಾಗಿ ದೋಸೆ ಬಂತು. ಸೊ ನಮ್ಮ ಫೋಟೋದ ಕೆಲಸ ಮತ್ತು ಜೋರಾಗಿಯೇ ನಡೀತಾ ಇತ್ತು, ಫೋಟೋ ತೆಗೆಯೋದು. ಅಂತೂ ಕೊನೆಗೂ ದೋಸೆ ಬಂದ ಮೇಲೆ ದೋಸೆ ತಿಂದು ಮತ್ತೆ ನಮ್ಮ ಪ್ರಯಾಣ ಮುಂದುವರೆಸಿದೆವು. ಇವರು ನೋಡಿ ನಮ್ಮ ಟೀಚರ್. ಇವರು ನಮ್ಮ ಬ್ಯೂಟಿ ಕ್ವೀನ್ ಅಂಜಲಿ ಅವರು. ಹಾಗೆ ಪಲ್ಲು ರಾಣಿ, ಇವರು ಸರಿತಾ, ರೇಷು, ಇವರೆಲ್ಲ ನೋಡಿ. ಈಗ ನಾವು ದೋಸೆಗೆಲ್ಲ ವೆಯ್ಟ್ ಮಾಡಿ ಅಂತೂ ಕೊನೆಗೆ ದೋಸೆ ಎಲ್ಲ ತಿಂದು ವಾಪಸ್ ಬಸ್ಸಿಗೆ ಹತ್ತಾ ಇದ್ದೇವೆ. ಇದು ನಾವು ಬೆಳಗ್ಗೆ 7 ಗಂಟೆಗೆ ಬಂದಿದ್ದರಿಂದ ತಿಂಡಿ ಏನೂ ಆಗಿರಲಿಲ್ಲ. ಎಲ್ಲರಿಗೂ ಸಿಕ್ಕಾಪಟ್ಟೆ ಹಸಿವಾಗ್ತಿತ್ತು. ಮಸಾಲೆ ದೋಸೆ, ಇಡ್ಲಿ ಎಲ್ಲ ತಿಂದಾಯಿತು. ಈಗ ವಾಪಸ್ ನೆಕ್ಸ್ಟ್ ನಮ್ಮ ಪ್ರಯಾಣ ಮುಂದುವರಿಸ್ತಾ ಇದ್ದೇವೆ. ಇನ್ನು ನೆಕ್ಸ್ಟ್ ನಾವು ನೀಲಾವರ ದೇವಸ್ಥಾನಕ್ಕೆ ಬಂದೆವು. ನೀಲಾವರ ಅಂತ ಹೇಳಿದರೆ ನೀಲಾವರದಲ್ಲಿ ಮಹಿಷಮರ್ದಿನಿ ದೇವಸ್ಥಾನ. ನೋಡಿ ಎಷ್ಟು ಸುಂದರವಾದ ಪರಿಸರ ನೋಡಿ, ಹಳ್ಳಿಯ ಪರಿಸರ ತುಂಬಾ ಸುಂದರವಾಗಿತ್ತು. ಒಳಗಡೆ, ದೇವಸ್ಥಾನದ ಒಳಗಡೆ ಎಲ್ಲ ವಿಡಿಯೋ ಶೂಟಿಂಗ್ ಎಲ್ಲ ನಿಷೇಧ, ಅದು ಮಾಡುವಂಥದ್ದು ಕೂಡ ತಪ್ಪು. ಹಾಗಾಗಿ ದೇವಸ್ಥಾನದ ಒಳಗೆ ಯಾವುದೇ ಶೂಟಿಂಗ್ ಮಾಡಿಲ್ಲ.
ಅಲ್ಲೇ ಹತ್ತಿರ ಒಂದು ನಾಗನ ಗುಡಿ ಇತ್ತು. ಹಾಗೆಯೇ ಒಂದು ಹೊಳೆಯ ಬದಿಯಲ್ಲಿ ನಾವು ನೀರಿಗೆಲ್ಲ ಇಳಿದು ಖುಷಿಪಟ್ಟೆವು. ಅದೇ ರೀತಿ ಮೀನುಗಳೆಲ್ಲ ಇತ್ತು. ಅಲ್ಲಿ ಕೂಡ ಅನೇಕ ಫೋಟೋಸ್ ಎಲ್ಲ ತಕ್ಕೊಂಡೆವು. ಮೀನುಗಳೆಲ್ಲ ಬಂದು ಕಾಲಿಗೆ ಕಚಗುಳಿ ಇಡ್ತಾ ಇತ್ತು. ತುಂಬಾ ಒಂದು ಖುಷಿಯಾದಂತಹ ಅನುಭವ. ಹಾಗೆಯೇ ಎಲ್ಲರೂ ಫೋಟೋಸ್ ತಗೊಂಡ್ರು. ಕಾಲಲ್ಲಿ ನೀರಲ್ಲಿ ಎಲ್ಲ ಆಟ ಆಡಿ ಒಂದು 10 ನಿಮಿಷದ ನಂತರ ನೆಕ್ಸ್ಟು ನಾವು ಮಂದಾರ್ತಿ ದೇವಸ್ಥಾನಕ್ಕೆ ಹೊರಟೆವು. ನೀಲಾವರ ದೇವಸ್ಥಾನದಿಂದ ನಾವು ನೆಕ್ಸ್ಟ್ ಮತ್ತೊಂದು ದೇವಿಯ ದೇವಸ್ಥಾನವಾದಂತಹ ಮಂದಾರ್ತಿ ದೇವಸ್ಥಾನ, ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಬಂದೆವು. ಮಂದಾರ್ತಿ ದೇವಸ್ಥಾನದಿಂದ ಅಲ್ಲಿ ದೇವಸ್ಥಾನಕ್ಕೆಲ್ಲ ದೇವರ ಆಶೀರ್ವಾದ ಪಡೆದು ನೆಕ್ಸ್ಟ್ ನಾವು ಕಮಲಶಿಲೆ ದೇವಸ್ಥಾನಕ್ಕೆ ಬಂದೆವು. ಇದು ಎಂಟ್ರೆನ್ಸ್ ನೋಡಿ, ಕಮಲಶಿಲೆ ದೇವಸ್ಥಾನಕ್ಕೆ ಹೋಗುವ ಎಂಟ್ರೆನ್ಸ್. ಒಳಗಡೆ ಯಾವುದೇ ವಿಡಿಯೋ ಶೂಟ್ ಮಾಡಿಲ್ಲ. ಇಲ್ಲಿ ಊಟ ಮಾಡಿ ನಾವು ಹೊರಟೆವು. ಊಟ ಅಂತೂ ತುಂಬಾ ರುಚಿಯಾಗಿತ್ತು. ಚಪ್ಪರಿಸಿ ಊಟ ಮಾಡಿದೆವು. ಸೂಪರಾದ ಟೇಸ್ಟು ಊಟ. ಕಮಲಶಿಲೆಯಲ್ಲಿ ಇನ್ನೊಂದು ವಿಶೇಷವಾದಂತಹ ಗುಹೆ ಇದೆ. ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಅಮ್ಮನವರದ್ದು. ಈ ಗುಹೆ ಒಳಗೆ ಹೋಗಲಿಕ್ಕೆ ಸ್ವಲ್ಪ ಒಳಗಡೆ ಹೋಗಬೇಕು. ಅಲ್ಲಿ ಸಂಪೂರ್ಣ ಕತ್ತಲೆಯಾಗಿ ಇರುತ್ತದೆ. ಅಲ್ಲಿ ಒಳಗಡೆ ಎಲ್ಲ ಹೋದೆವು. ಸ್ವಲ್ಪ ಕಷ್ಟವಾದ ದಾರಿ ಇದೆ. ಅದರ ಒಳಗಡೆ ಸುಮಾರು ಒಂದು 5 ನಿಮಿಷ ಮುಂದೆ ನಡ್ಕೊಂಡು ಹೋಗಿ ಬಂದೆವು. ಅಲ್ಲಿ ಒಂದು ದೇವರ ಮೂರ್ತಿ ಎಲ್ಲ ಇದೆ. ಅಲ್ಲಿ ಹೋಗಿ ಅಮ್ಮನವರ ಆಶೀರ್ವಾದ ಪಡ್ಕೊಂಡು ಬಂದೆವು. ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಅಮ್ಮ. ಗುಹೆಯಿಂದ ಮೇಲೆ ಬಂದ ಮೇಲೆ ದೇವಿಯ ದರ್ಶನವನ್ನೆಲ್ಲ ಪಡೆದ ನಂತರ ನಾವು ಮಲ್ಪೆ ಬೀಚಿಗೆ ಬಂದೆವು. ಅಲ್ಲಿ ಸಾಯಂಕಾಲದ ಹೊತ್ತು ಪ್ರಕೃತಿಯೊಂದಿಗೆ ತುಂಬಾ ಖುಷಿಪಟ್ಟೆವು. ಪ್ರಕೃತಿಯ ಜೊತೆ ಇದ್ದರೆ ಮನಸ್ಸಿನ ಎಲ್ಲ ಕೂಡ ದುಃಖ ಇರ್ಬೋದು, ಸ್ಟ್ರೆಸ್ ಇರ್ಬೋದು, ಎಲ್ಲನೂ ಮಾಯ ಆಗಿ ಖುಷಿಯಾಗುತ್ತೆ. ಆ ರೀತಿ ತುಂಬಾ ಅಲ್ಲಿ ಫೋಟೋನ ಕ್ಲಿಕ್ಕಿಸಿದೆವು. ಆಗ ಸಂಜೆಯಾಗಿತ್ತು. ಆ ಒಂದು ತುಣುಕು ನಿಮಗಾಗಿ.
ಸಂಜೆ ಆಗ್ತಾ ಬಂತು. ತುಂಬಾ ಸುಸ್ತು ಆಗಿತ್ತು ಬೆಳಗಿಂದ ಸುತ್ತಾಡಿ ನಮಗೂ. ಅಲ್ಲೇ ಇದು ಸ್ಟ್ರೀಟ್ ಫುಡ್ಗಳೆಲ್ಲ ಇತ್ತು, ಚರ್ಮುರಿ ಅದೆಲ್ಲ. ನಮಗೆ ಬೇಕಾದಂಥ ಐಸ್ ಕ್ರೀಮ್ ಆಗಿರ್ಬೋದು, ಸೋಡಾ ಏನು ಬೇಕು ಅದನ್ನೆಲ್ಲ ತಿಂದ್ವಿ. ತುಂಬಾ ಖುಷಿಪಟ್ವಿ. ನಮ್ಮ ಒನ್ ಡೇ ಪಿಕ್ನಿಕ್ ಸೂಪರಾಗಿ ಆಯಿತು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೇ ಬೇರೆ ಬೇರೆ ವ್ಲಾಗ್ ಜೊತೆ ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ. ಥ್ಯಾಂಕ್ ಯು ಫ್ರೆಂಡ್ಸ್ ವಾಚಿಂಗ್ ಮೈ ವಿಡಿಯೋಸ್. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್.